ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರುನಿ ಹಂಬುಜಲ್ ವ್ಲಾಗ್. ಗೈಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಗೈಸ್ ಇದು ನಮ್ಮದು ವಿಡಿಯೋ ಏನು ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೆ ಸುಬ್ರಹ್ಮಣ್ಯದು, ಅದರದ್ದು ಕಂಟಿನ್ಯೂಸ್ ವಿಡಿಯೋ ಇರುತ್ತೆ. ಇದು ಒಂದು ಪೂಜೆದೆಲ್ಲ ವಿಡಿಯೋನ ಭೂಮಿನೇ ಮಾಡ್ತಾ ಇದ್ದು, ಅಷ್ಟರಲ್ಲಿ ಅವ್ರನ್ನ ಪೂಜೆಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಕರೆದುಬಿಟ್ರು. ಹಾಗಾಗಿ ಫುಲ್ ವಿಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದು ಫುಲ್ ಡೀಟೇಲಿಂಗ್ ಆಗಿ ವಿಡಿಯೋ ಇದೆ. ಇದ್ರ ಬಗ್ಗೆ ಡೀಟೇಲಿಂಗ್ ಕೂಡ ನಾನು ಸರ್ಪದೋಷದ ಬಗ್ಗೆ ಇವಾಗ ಕೊಡ್ತೀನಿ, ನನಗೆ ಗೊತ್ತಿರೋಷ್ಟು. ಇದರಲ್ಲಿ ಏನಂದರೆ 2 ನಾಗಸರ್ಪಗಳನ್ನ ಇವರು ರೆಡಿ ಮಾಡ್ಕೊಂಡಿರ್ತಾರೆ. ಒಂದು ಹೆಣ್ಣು ಜೊತೆಗೆ 2 ಮೊಟ್ಟೆಗಳನ್ನ ಇಟ್ಕೊಂಡಿರ್ತಾರೆ, ಒಂದು ಗಂಡು ಅಂತ ಹೇಳಿ. ಆ ಹೆಣ್ಣು ಸರ್ಪನ ಇವರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಒಂದು ಮರ ಇದೆ, ಆ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಆ ಮರದಲ್ಲಿ ಒಂದು ಬಟ್ಟೆನ ಹಾಕಿ ಮರದಲ್ಲಿ ಹಾಕಿಬಿಡ್ತಾರೆ. ಯಾವುದೇ ಒಂದು ಸರ್ಪದೋಷಗಳಿದ್ರೂ ಕಳೆದು ನಮ್ಮ ವಂಶವೃದ್ಧಿ ಆಗಲಿ ಅಂತ ಹೇಳಿ ನಮ್ಮ ಹತ್ರ ಹೇಳಿಸಿ ಅವರು ಮಂತ್ರಗಳನ್ನ ಹೇಳಿ ನಮ್ಮ ಹತ್ರ ಪ್ರದಕ್ಷಿಣೆನ ಹಾಕಿಸ್ತಾರೆ. ಆನಂತರ ಅವ್ರು ಮತ್ತೆ ನಾವು ಎಲ್ಲಿ ಪೂಜೆನ ಮಾಡ್ತಿದ್ವಿ ಅದೇ ಪ್ಲೇಸ್ಗೆ ಕರ್ಕೊಂಡ್ಬಂದು ಮತ್ತೆ ಪೂಜೆನ ಸ್ಟಾರ್ಟ್ ಮಾಡ್ತಾರೆ. ಗೈಸ್ ಅದು ಮಾಡ್ತಿರ್ಬೇಕಾದ್ರೇ ನಮಗೆ ಪರಿಪೂರ್ಣವಾಗಿ ದೋಷ ಹೋಗಿದೆಯೇನೋ ಅನ್ನೋ ಒಂದು ಫೀಲ್ ಆಗ್ತಾ ಇರುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿ ಅಂತೂ ನಮ್ಮಲ್ಲಿ ತುಂಬ್ಕೊಂಡ್ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಒಂಥರ ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆನ. ಅಲ್ಲಿ ಎಲ್ಲನೂ ಪ್ರತಿಯೊಂದೂ ಅವರು ನಮಗೆ ಹೇಗೆ ಹಾಕಿದ್ರು ಅದೇ ರೀತಿಯಲ್ಲಿ ಇವ್ರಿಗೂ ಕೂಡ ಅಲ್ಲಿಗೆ ಏನೇನು ಹಾಕಬೇಕು ಹೋಮಕ್ಕೆ ಈ ಥರ ಎಲ್ಲ ನೀಟಾಗಿ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬಂದರು. ನಾನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿದೆ. ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು. ನಮಗೆ ಸಿಕ್ಕಿದಂಥ ಪುರೋಹಿತರು ಬಂದು ರಾಘು ಪುತ್ತೂರ್ ಅಂತ ಹೇಳಿ ಇಲ್ಲಿ ಇವರಿಗೆ ಪ್ರದಕ್ಷಿಣೆ ಹಾಕಿ ಕರ್ಕೊಂಬಂದ್ರಲ್ಲ, ಅವರೇನೆ ಮಾಡಿದ್ದಂಥದ್ದು, ಅವ್ರಿಗೇನೆ ನಾವು ಮಾಡಿ ಬುಕ್ ಮಾಡಿದಂಥದ್ದು. ತುಂಬ ಚೆನ್ನಾಗಿ ಡಿಟೇಲಿಂಗ್ ಆಗಿ ಎಲ್ಲನೂ ಹೇಳ್ಕೊಡ್ತಾರೆ. ನಾವು ಆಮೇಲೆ ಏನೇನು ಮಾಡಬೇಕು ಪೂಜೆ ಆದ ನಂತರ ಅಂತಲೂ ಕೂಡ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಪೂಜೆನೂ ಕೂಡ ನಡೆಸ್ಕೊಡ್ತಾರೆ. ಸಖತ್ತು ಖುಷಿ ಆಯಿತು ನಮಗಂತೂ. ಅದ ನಂತರ ಹೆಣ್ಣು ನಾಗದೇವತೆನ ಅಲ್ಲಿ ಹಾಕಿದ ನಂತರ ಒಂದು ಗಂಡು ನಾಗದೇವತೆನ ಇಲ್ಲಿ ಇಟ್ಕೊಂಡಿರ್ತಾರೆ. ಇವರು ಇಟ್ಕೊಂಡು ಅದಕ್ಕೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ಅದಕ್ಕೆ ಸಂಸ್ಕಾರ ಮಾಡುವಂಥದ್ದು ಇಲ್ಲಿ ಇರುವಂಥ ಪದ್ಧತಿ. ಅದು ಸಂಸ್ಕಾರ ಮಾಡಿದ ನಂತರ ನಮಗೆ ದೋಷ ಕಳೆಯುತ್ತೆ. ನಾಳೆಗೂ ಕೂಡ ಪೂಜೆ ಇದೆ ನಮಗೆ. ಇದಾದ ನಂತರ ನಾಳೆಗೂ ಕೂಡ ಪೂಜೆ ಇದೆ. ಅದನ್ನು ಮುಗಿಸಿದ ಮೇಲೆ ನಮಗೆ ದೋಷ ಪರಿಹಾರ ಆಗುತ್ತೆ. ಇಲ್ಲಿ ಪೂಜೆ ಮಾಡಿದ ರೀತಿ ನೀತಿಗಳಂತೂ ತುಂಬ ಚೆನ್ನಾಗಿತ್ತು. ತುಂಬ ಡಿಟೇಲಿಂಗ್ ಆಗಿ ನೀಟಾಗಿ ಮಾಡಿಕೊಟ್ರು. ನಮಗಂತೂ ಒಂಥರ ಒಳ್ಳೆಯ ಒಂದು ಅನುಭವನೇ ಸಿಕ್ತು ಅಂತಲೇ ಹೇಳ್ಬೋದು. ಇಲ್ಲಿ ಪೂಜೆ ಮಾಡಿಸಿದ ನಂತರ ನಾವು ಈ ಸರ್ಪ ಸಂಸ್ಕಾರನ ಮಾಡಿಸಿದ ನಂತರ ಇಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿರುವಂತಹ ಯಾವುದೇ ಪದಾರ್ಥಗಳು ಅಂದರೆ ಯಾವುದೇ ಒಂದು ತಿಂಡಿ ಊಟಗಳಾಗಿರ್ಬೋದು ನಾವು ತಿನ್ನೋ ಹಾಗಿಲ್ಲ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿರುವಂತಹದ್ದು ಯಾವುದೂ ಕೂಡ ನಾವು ತಿನ್ನೋ ಹಾಗಿಲ್ಲ. ಹಾಗಾಗಿ ನಮಗೆ ದೇವಸ್ಥಾನದಲ್ಲಿನೂ ಕೂಡ ಅವರು ಮಾಡಲ್ಲ ಅನಿಸುತ್ತೆ. ಬಟ್ ಆದರೂ ಅವ್ರು ಅಲ್ಲಿ ಹೇಳಲ್ಲ. ಇವರು ಇಲ್ಲಿ ಏನು ಮಾಡಿದ್ದಾರೆ ಪೂಜೆನ ಇಲ್ಲೇ ನಮಗೆ ತಿಂಡಿ ಊಟ ಮತ್ತು ಸಂಜೆಗೆ ಏನು ಊಟ ಇರುತ್ತೆ ಅದನ್ನೆಲ್ಲ ನಮಗೆ ಇವರೇ ಕೊಡ್ತಾರೆ. ತುಂಬ ಚೆನ್ನಾಗಿ ಒಂದು ಪದ್ಧತಿ ಇಲ್ಲಿ ಇದೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಕೂಡ. ತುಂಬ ಜನ ಇಲ್ಲಿ ನಾವು ಕೂತ್ಕೊಳ್ಳೋಕ್ಕೆ ಆಗಲ್ಲ, ಪೂಜೆಗೆ ತುಂಬ ಹೊತ್ತು ಕೂತ್ಕೋಬೇಕು, ನಮಗೆ ಆಗಲ್ಲ, ಮಂಡಿ ನೋವಿದೆ ಅನ್ನೋರ್ಗೂ ಕೂಡ ಇಲ್ಲಿ ಆಪ್ಷನ್ ಇದೆ. ಅಂದರೆ ಚೇರ್ ಹಾಕಿ ಕೂತ್ಕೊಂಡು ಕೂಡ ಪೂಜೆನ ಮಾಡಿಸ್ಬೋದು. ಪುರೋಹಿತ್ ರಾಘುಪುತ್ತೂರ್ ಅವರು ನಮಗೆ ತುಂಬ ಡಿಟೇಲಿಂಗ್ ಆಗಿ ಎಲ್ಲನೂ ಹೇಳ್ಕೊಟ್ರು. ಹಾಗೆ ಒಂಥರ ಗಾಡ್ ಫಾದರ್ ಥರ ಪ್ರತಿಯೊಂದೂ ಕೂಡ ನಮಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಪೂಜೆ ಏನು ಮಾಡಬೇಕು, ನಾವು ಮನೆಗೆ ಹೋದ ನಂತರ ಪೂಜೆ ಹೇಗೆ ಮಾಡಬೇಕು ಮತ್ತು ಊಟ ಹೇಗೆ ಮಾಡಬೇಕು ಪ್ರತಿಯೊಂದೂ ಕೂಡ ಅವ್ರು ಹೇಳ್ಕೊಟ್ರು. ಹಾಗೆ ಆಶೀರ್ವಾದನೂ ಮಾಡಿ ಕಳಿಸಿದ್ರು. ನೆಕ್ಸ್ಟು ನೀವು ಬರಬೇಕಾದ್ರೆ ಒಳ್ಳೆ ರೀತಿಲಿ ಬರ್ತೀರಾ, ತುಂಬ ಚೆನ್ನಾಗಿ ಆಗ್ತೀರಾ ಅಂತ ಹೇಳಿ ಆಶೀರ್ವಾದನೂ ಮಾಡಿ ಕಳಿಸಿದ್ರು. ತುಂಬ ಖುಷಿ ಆಯಿತು ನಮಗೆ. ಫಾಸ್ಟ್ ಮಾಡಿಬಿಟ್ಟು
ಎಲ್ಲ ಆದ ನಂತರ ಮೊದಲನೇ ದಿನ 8:30ಯಿಂದ 9:45ರವರೆಗೆ ಬ್ರೇಕ್ಫಾಸ್ಟ್ನ ಕೊಡ್ತಾರೆ ಇಲ್ಲಿ. ನಾವೇನು ಒಂದು ಪೂಜೆದು ಇದನ್ನು ತೊಗೊಂಡಿರ್ತೀವಿ, ಅಮೌಂಟನ್ನು ಕೊಟ್ಟಿರ್ತೀವಿ, ಅದರಲ್ಲೇ ಇದೆಲ್ಲ ಆ್ಯಡ್ ಆನ್ ಆಗಿರುತ್ತೆ. ಲಂಚ್ ಬಂದು 12:15ರಿಂದ 1:45ರವರೆಗೆ. ಲಂಚ್ಗೆ ಪೂಜೆ ಮುಗಿದ್ರೆ ಇನ್ನು ಸಂಜೆವರೆಗೂ ನಮಗೆ ಯಾವುದೇ ಪೂಜೆ ಇರಲ್ಲ, ಇದು ನಾಳೆಗೇ ಪೂಜೆ ಇರುತ್ತೆ. ಮತ್ತು ಊಟಕ್ಕೆ ನಾವು 12:15ರಿಂದ 1:45ರವರೆಗೆ ಬಂದು ಊಟ ಮುಗಿಸ್ಕೊಂಡು ಹೋಗ್ಬೋದು. ಆವಾಗ ಏನು ನಾವು ಪುರೋಹಿತರಿಗೆ ಸಿಗೋ ಅವಶ್ಯಕತೆ ಇಲ್ಲ. ಆದರೆ ಸಂಜೆ ಟಿಫನ್ ಅಂತ ಹೇಳಿ ಕೊಡ್ತಾರೆ, ಇಲ್ಲಿ ಊಟ ಅಂತ ಹೇಳಿ ಕೊಡಲ್ಲ. 6:30 to 7:15 ಅಂದರೆ 6:30ರಿಂದ 7:15ರವರೆಗೆ ನಾವು ಇಲ್ಲಿ ಟಿಫನ್ನ ಬಂದು ತೊಗೊಂಡೋಗ್ಬೋದು. ಅದಕ್ಕಿಂತ ಮುಂಚೆ ನಾವು 6:00ವರೆಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ 5 ಗಂಟೆಗೆ ನಾವು 12 ಸುತ್ತು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 12 ಸುತ್ತು ಸುತ್ತಬಿಟ್ಟು ಅದಾದ ನಂತರ ನಾವು 6 ಗಂಟೆಗೆ ಬಂದು ಪುರೋಹಿತರಿಗೆ ಸಿಗಬೇಕು. ಪುರೋಹಿತರು ನಮಗೆ ನಾಳೆಗೆ ಹೇಗೆ ಬರಬೇಕು ಅಂದರೆ ಯಾವ ಟೈಮ್ಗೆ ಬರಬೇಕು ಅಂತ ಹೇಳಿ ಎಲ್ಲನೂ ಕೂಡ ನಮಗೆ ಡೀಟೇಲ್ಸ್ ಹೇಳಿ 5 ಗಂಟೆಗೆ ಬಂದು ನೀವು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಅವರು ಹೇಳಿದರು. ಓಕೆ ಅಂತ ಹೇಳಿ ನಾವು ಅದನ್ನೆಲ್ಲ ಕೇಳಿಕೊಂಡು ಹಾಗೆ ಟಿಫನ್ ಮಾಡಿಕೊಂಡು ಬರೋಣ ಅಂತ ಹೇಳಿ ಅಲ್ಲೇ ಇರೋವಂಥ ಹಾಲ್ಗೆ ಹೋದ್ವಿ. ಅಲ್ಲಿ ಬಂದು ಗೋಧಿ ಉಪ್ಪಿಟ್ಟನ್ನ ಮಾಡಿದರು, ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಾಗಿತ್ತು ಅಂತ ಹೇಳಿ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು, ಸಾರಿಯಲ್ಲಿ ತುಂಬ ಹೊತ್ತಿರೋಕ್ಕಾಗಲ್ಲ, ಡ್ರೆಸ್ ಚೇಂಜ್ ಮಾಡಿಕೊಂಡು ಲಂಚು ಮತ್ತು ಟಿಫನ್ನು ಎಲ್ಲನೂ ಮುಗಿಸ್ಕೊಂಡ್ವಿ ಈವ್ನಿಂಗು. ಅದಾದ ನಂತರ ನಾವು ದೇವಸ್ಥಾನದ ಹತ್ರ ಬಂದು ಹಾಗೆ ಒಂದು ರೌಂಡ್ ಹೋಗೋಣ ಅಂತೇಳಿ ಬಂದ್ವಿ. ಒಂದು ಹುಡುಗಿ ಬ್ಯಾಂಗ್ಳೂರಿಂದ ಬಂದು ಹಸುನ ಇಷ್ಟೊಂದು ಕೇರ್ ಮಾಡ್ತಾಯಿತ್ತು ನೋಡಿ, ಎಂಜಾಯ್ ಮಾಡಿ. ಕೂಡ ಮಗುನ ನೋಡಿ ತುಂಬ ಖುಷಿ ಆಯಿತು. ನೀನೇನಾಗ್ತೆ? ಹಾಂ, ನೀನೇನಾಗ್ತಪ್ಪ? ಬಾಳೆಹಣ್ಣು ತಿನ್ನಿಸ್ತಾ? ಹೊಟ್ಟೆಗೂ ಮಾಡಬೇಕು ಅವನಿಗೆ. ಭಾಳ ಬುದ್ಧಿ ಐತಿ.
ಬನ್ನಿ. ಬರ್ಬೇಕು. ಹಾಂ, ಎಷ್ಟು ಇಟ್ಬಿಡ್ಲಿ? ಏನಾದರೂ ಮಾತಾಡ್ಸು ನೋಡೋಣ. ಓ, ಇದೇ ಗುದ್ದಿಸ್ಕೊಂಡ್ಬಿಟ್ಟಿದೆ. ಫ್ರೆಂಡ್ ಜೊತೆ ಇರ್ಬೇಕು ನೀನು ಗುರು. ಯಾಕೆ ಗುರು ಮಾಡ್ತೀಯ? ಫಸ್ಟ್ ಇವರು ಫ್ರೆಂಡು ಮಾಡ್ತೀನಿ. ತೋರಿಸ್ಬಿಡಿ ಹಿಂಗೆ ಅಂತಂದ್ರೆ ಅಲ್ಲಿ ಅವರಿಬ್ರು ಅಲ್ಲಿ ಆಗ್ಲೇ ಗುದ್ದಾಡ್ತಾರೆ ನೋಡಿ. ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ ಅವ್ರಿಗೆ. ಇವ್ರು ಬನ್ನಿ. ನಾನು ಅಲ್ಲಿ ಬರ್ಬೇಕಾದ್ರೆ ಇಲ್ಲಿದ್ದ ಅಲ್ಲಿದ್ದ ನಾನು ಹುಡುಕ್ತಾ ಇದ್ದೀನಿ. ಇಲ್ಲಿಗೆ ಹೋಗ್ಬಿಡು ಸುಮ್ಮನಿರಪ್ಪ ನೀನು. ಊಟ ಮಾಡ್ಬಿಡೋಣ. ಊಟ ಮಾಡೋಣ. ಬಾಳೆಹಣ್ಣು ತಿನ್ಸಿದಾಳಂತವಳೆ. ಇನ್ನೂ ಬೇಕಾದ್ರೆ ಮತ್ತೆ ಯಾಕೆ ಇಷ್ಟು ಮುಂದೆ ಮಾಡ್ಕೊಂಡವನೆ? ತೊಳಿಬೇಕು ನಮಗೆ. ಇದು ಏರ್ ಸ್ಟೈಲ್ ಇದು. ಗೂಗ್ಲಿ ಸ್ಟೈಲ್ ಮಾಡ್ಬಿಡ್ತೀನಿ. ಇಲ್ಲಾಂದ್ರೆ ಗೂಗ್ಲಿ ಸ್ಟೈಲ್ ಇದು. ಇಲ್ಲಿ ಕರೆಕ್ಟ್ ಕರೆಕ್ಟ್. ನಿಮ್ದು ಬೆಂಗಳೂರಲ್ಲಿ ಸಿಗುತ್ತೆ. ಯಾವ ಕ್ಲಾಸ್ ಪುಟ್ಟ ನೀನು? ಫೋರ್ತ್. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಒಂಥರ ಮಕ್ಳುಗಳನ್ನ ನೋಡಿ, ಮುಗ್ಧ ಮಕ್ಳುಗಳನ್ನ ನೋಡಿ ತುಂಬ ಖುಷಿ ಆಯಿತು. ಯಾಕೆಂದರೆ ಅವು ಮುಗ್ಧತೆಯಿಂದ ಆ ಒಂದು ಪ್ರಾಣಿನ ಅಂದರೆ ಮೂಗಸುನ ಎಷ್ಟು ಕೇರ್ ಮಾಡ್ತಿದ್ವು ಅಂತ ಹೇಳಿದ್ರೆ ತುಂಬಾ ಕೇರ್ ಮಾಡ್ತಿದ್ವು. ತುಂಬ ವರ್ಷಗಳಿಂದ ಅವ್ರಿಗೆ ಗೊತ್ತಿರ್ಬೋದು ಅನ್ನೋ ಥರ ಅವರು ಕೂಡ ಇವತ್ತು ಪೂಜೆಗೆ ಬಂದಿರೋವಂಥದ್ದು. ಅವ್ರಿಗೂ ನಮಗೆ ಗೊತ್ತಿರೋಷ್ಟೇ ಗೊತ್ತು, ಆದ್ರೂ ತುಂಬ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾಯಿದ್ರು. ಅದನ್ನು ತುಂಬ ಕೇರ್ ಮಾಡ್ತಿದ್ರು, ಅದು ಗುಮ್ಮಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆ ಮುಗ್ಧ ಮಕ್ಳುಗಳನ್ನ ನೋಡಿದ್ರೆ ಮೂಕಸ್ಸುಗಳಿಗೆ ಎಷ್ಟೋ ಜನ ತುಂಬ ಕೆಟ್ಟದಾಗಿ ನಡ್ಕೊತಾರೆ. ಆದರೆ ಈ ಪುಟ್ಟ ಮಕ್ಳುಗಳು ನಡ್ಕೊಳ್ಳೋದನ್ನ ನೋಡಿನಾದ್ರೂ ಜನಗಳು ಕಲಿಬೇಕಷ್ಟೇ. ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ಸರ್ಪ ಸಂಸ್ಕಾರದ ಬಗ್ಗೆ ಇರ್ಬೋದು, ಅಲ್ಲಿ ಯಾವುದೇ ರೀತಿಯ ಡೀಟೇಲ್ಸ್ ನಿಮಗೆ ಬೇಕು ಅಂತ ಹೇಳಿದರೆ ದಯವಿಟ್ಟು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಗೊತ್ತಿರೋಷ್ಟು ನಾನು ತಿಳಿಸ್ತೀನಿ ನಿಮಗೆ. ಥ್ಯಾಂಕ್ ಯು ಗೈಸ್.